ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಪವಿತ್ರ ಬಂಧನ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಪವಿತ್ರನ ಕರ್ಕೊಂಡು ದೇವ್ ತವರು ಮನೆಗೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿರ್ತಾನೆ. ಮೊದಲನೇ ಸಲ ದೇವಾಗೆ ಪವಿತ್ರ ಇಬ್ಬರು ಮನೆಗೆ ಬಂದಾಗ ಈ ಕಡೆ ಊರಿನ ಜನಗಳೆಲ್ಲ ಹಬ್ಬ ಆಚರಿಸೋ ರೀತಿಯ ಹಬ್ಬನ ಆಚರಿಸಿರ್ತಾರೆ. ಹಾಗೆ ಈ ಕಡೆ ಊರಿನ ಜನಗಳೆಲ್ಲವ ದೇವಾಗೆ ಪವಿತ್ರ ಇಬ್ಬರು ಬಂದಿದ್ದ ತಕ್ಷಣ ಮೊದಲನೇ ಸಲ ಹಳೆ ಅಂದರು ನಮ್ಮೂರಿನ ಹಳಿ ಅಂದರು ಊರಿಗೆ ಬಂದಿದ್ದಾರೆ, ಅವರಿಗೆ ದೃಷ್ಟಿ ಆಗಬಾರ್ದು, ದೃಷ್ಟಿ ತೆಗೆಯೋಣ ಅಂತ ಅಂದ್ಬಿಟ್ಟು ಎಲ್ಲ ಹೆಂಗಸರುಗಳು ಕೂಡವ ದೇವಾಗೆ ಪವಿತ್ರ ಇಬ್ಬರಿಗೂ ಆರತಿನ ಬೆಳಗ್ತಾರೆ. ಹಾಗೆ ಈ ಕಡೆ ದೇವ ಅವರು ಕೂಡವ ಈ ಕಡೆ ಆರತಿ ತಟ್ಟೆಗೆ ದುಡ್ಡನ್ನ ಹಾಕ್ತಾರೆ. ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿ ಒಂದು 4-5 ಜನ ಹೆಂಗಸರುಗಳು ದೇವ್ಗೆ ಆರತಿನ ಬೆಳಗಿದ ತಕ್ಷಣ ಈ ಕಡೆ ಇದನ್ನೆಲ್ಲ ನೋಡ್ಬಿಟ್ಟು ದೇವ್ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ದೇವ್ ಸರ್, ನನ್ನಿಂದಾಗಿ ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇರ್ಬೋದು ಅಲ್ವಾ ದೇವ್ ಸರ್ ಅಂತ ಅಂದ್ಬಿಟ್ಟು ಪವಿತ್ರ ಹೇಳ್ತಾ ಇದ್ದಾಗ, ಛೇ ಏನು ಇಲ್ಲ ಪವಿತ್ರ ಅವರೇ, ಇವರೆಲ್ಲ ಸೇರಿಕೊಂಡು ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ನಾನು ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ದೇವ್ ಹೇಳ್ತಾ ಇರ್ತಾನೆ. ಹಾಗೆ ಈ ಕಡೆ ಬನ್ನಿ ಅಳಿ ಅಂದರೆ ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು ಪವಿತ್ರ ಅವರ ತಂದೆ ಕರೆದಾಗ ದೇವಾಗೆ ಪವಿತ್ರ ಇಬ್ಬರು ಒಳಗಡೆ ಹೋಗ್ತಾರೆ. ಆ ಪವಿತ್ರ ಅವರ ತಂದೆ ಇಲ್ಲಿ ದೇವ್ ಅವರಿಗೆ ಕಾಫಿ ತಂದು ಕೊಡ್ತಾರೆ. ಹಾಗೆ ಕಾಫಿನ ಕುಡಿತವ ಈ ಕಡೆ ಪವಿತ್ರ ತನ್ನ ಕೈಯಲ್ಲಿರೋ ಅಂಥ ಗಾಯನ ನೋಡಿಬಿಟ್ಟು ಪವಿತ್ರ ಅವರ ತಂದೆ ಶಾಕ್ ಆಗ್ತಾರೆ. ಆಗ ಪವಿತ್ರ ಏನಮ್ಮ ಇದು ಕೈಯೆಲ್ಲ ಗಾಯ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಆಗ ಅಪ್ಪ ಹಾಲು ತೆಗ್ದಿಡೋದಕ್ಕೆ ಹೋಗಿ ಕೈಯೆಲ್ಲ ಸುಟ್ಟಿದ್ದಾವೆ ಅಷ್ಟೇ ಅಪ್ಪ ಅಂತ ಅಂದ್ಬಿಟ್ಟು ಪವಿತ್ರ ಹೇಳ್ತಾ ಇರ್ತಾಳೆ. ಆಗ ಇಲ್ಲ ಮಾವ, ಅವಳು ಕೈ ಸುಟ್ಟಿರೋದು ಹಾಲು ಪಾತ್ರೆನ ತೆಗ್ದಿಡೋದಕ್ಕಲ್ಲ, ಅವಳು ಕೈ ಸುಟ್ಟಿರೋದು ನನಗೋಸ್ಕರ ವ್ರತ ಮಾಡಿದ್ಲು, ಅದಕ್ಕೋಸ್ಕರ ಅವಳು ಕೈ ಸುಟ್ಟಿರೋದು ಅಂತ ಅಂದ್ಬಿಟ್ಟು ದೇವ್ ಹೇಳ್ತಾ ಇದ್ದಾಗ, ಅಳಿ ಅಂದರೆ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ನನ್ನ ರಾಶಿಲಿ ಕಂಟಕ ಇದೆ, ವ್ರತ ಮಾಡಿದ್ರೆ ಮಾತ್ರ ನನಗೆ ಒಳ್ಳೇದಾಗುತ್ತೆ, ಇಲ್ಲ ಅಂತ ಅಂದರೆ ನನಗೆ ಮರಣ ಹೊಂದುತ್ತೆ ಅಂತ ಅಂದ್ಬಿಟ್ಟು ಜ್ಯೋತಿಷ್ರು ಹೇಳಿದರು. ಅದಕ್ಕೋಸ್ಕರನೇ ನನ್ನ ಜೀವ ಉಳಿಸೋದಕ್ಕೋಸ್ಕರನೇ ನಿಮ್ಮ ಮಗಳು ತುಂಬಾ ಕಷ್ಟಪಟ್ಟು ಈ ಒಂದು ವ್ರತನ ಮಾಡಿದ್ದಾಳೆ, ಎಲ್ಲ ನನಗೋಸ್ಕರ ಮಾಡಿರೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಯಾವುದು ಅದು ವ್ರತ ಅಂತ ಅಂದ್ಬಿಟ್ಟು ತಾತ ಕೇಳ್ತಾ ಇರ್ತಾರೆ. ಸತಿ ಸಾವಿತ್ರಿ ವ್ರತ ಅಂತ ಅಂದ್ಬಿಟ್ಟು ಪವಿತ್ರ ಹೇಳ್ತಾ ಇದ್ದಾಗ, ಏನು ಹೇಳ್ತಾ ಇದೀಯಾ, ಸತಿ ಸಾವಿತ್ರಿ ವ್ರತನ ನೀನು ಮಾಡ್ದ, ಹಾಗಾದರೆ ಅಳಿ ಅಂದರು ಜಾತಕದಲ್ಲೇನಾದರೂ ತೊಂದರೆ ಇತ್ತಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ, ಹೌದು ತಾತ, ನನ್ನ ಜಾತಕದಲ್ಲಿ ತೊಂದರೆ ಇತ್ತು, ಮರಣ ತೊಂದರೆ ಇತ್ತು, ಅದಕ್ಕೋಸ್ಕರನೇ ಅದು ಪರಿಹಾರ ಆಗಬೇಕು ಅಂತಲೇ ನಿಮ್ಮ ಮಗಳು ಆ ಒಂದು ವ್ರತನ ಮಾಡಿ ಅಂತೂ ಇಂತೂ ನನಗೆ ಒಳ್ಳೇದನ್ನೇ ಮಾಡಿದ್ದಾಳೆ, ತುಂಬ ಚೆನ್ನಾಗಿ ಮಾಡಿದ್ಲು, ಎಷ್ಟು ಕಷ್ಟಪಟ್ಟು ಆ ಒಂದು ವ್ರತನ ಮಾಡಿದ್ಲು ಗೊತ್ತಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ನಿಜವಾಗ್ಲೂ ಕಣಮ್ಮ ಪವಿತ್ರ, ನಾನು ಎಲ್ಲೂ ನೋಡಿರಲಿಲ್ಲ ಸತಿ ಸಾವಿತ್ರಿ ವ್ರತ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ, ಆ ವ್ರತ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕು ಅಂತ ವ್ರತ ನೀನು ಮಾಡಿದೀಯ ಅಂತ ಅಂದರೆ ನಿನ್ನ ಮನಸ್ಸಿನಲ್ಲಿ ಅಳಿಯಂದ್ರ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದೀಯ ಅಂತ ಅನ್ನೋದು ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ದೇವ್ ಪವಿತ್ರ ಮುಖ ನೋಡ್ತಾ ಇದ್ದಾರೆ, ಪವಿತ್ರ ದೇವ್ ಮುಖ ನೋಡ್ತಾ ಇರ್ತಾರೆ. ಮೊದಲನೇ ಸಲ ಅಳಿಯಂದ್ರು ನಮ್ಮ ಮನೆಗೆ ಬಂದಿದ್ರೆ ಅವ್ರಿಗೇನಾದರೂ ಒಬ್ಬಟ್ಟಿನ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಕಡೆ ಪವಿತ್ರ ಹಾಗೆ ಪವಿತ್ರ ಅವರ ತಂದೆ ಇಬ್ಬರು ಸೇರಿಕೊಂಡು ಒಬ್ಬಟ್ಟಿನ ಅಡುಗೆ ಕೂಡ ಮಾಡ್ತಾರೆ. ಮಾಡಿದ್ದೆಲ್ಲ ಆದಮೇಲೆ ಪವಿತ್ರ ಹಾಗೆ ದೇವ್ ಇಬ್ಬರನ್ನು ಕೂರಿಸ್ಬಿಟ್ಟು ಅವರಿಗೆ ಮೊದಲನೇ ಸಲ ಊಟನ ಬಡಿಸ್ತಾರೆ. ಆಗ ಅಳಿಯಂದ್ರೆ, ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ನೀವು ನಿಮ್ಮ ಕೈಯಾರಿಯ ನನ್ನ ಮಗಳಿಗೆ ಸಿಹಿ ತಿನ್ನಿಸ್ರಿ, ನಿಮ್ಮ ಜೀವನ ಸಿಹಿ ಆಗಿರಲಿ ಅಂತ ಅಂದ್ಬಿಟ್ಟು ಈ ಕಡೆ ಪವಿತ್ರ ಅವರ ತಂದೆ ಹೇಳ್ತಾ ಇದ್ದಾಗ, ಸರಿ ಅಂತ ಅಂದ್ಬಿಟ್ಟು ಈ ಕಡೆ ದೇವ್ ಅದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನು ದೇವ್ ಸರ್, ಯಾಕೆ ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ಅವಳು ನಿಮ್ಮ ಹೆಂಡ್ತಿ ತಾನೇ, ನಿಮ್ಮ ಹೆಂಡ್ತಿಗೆ ನೀವು ಊಟ ಮಾಡಿಸೋದಕ್ಕೆ ಯಾಕೆ ಈ ರೀತಿ ಸಂಕೋಚ ಪಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಏನೂ ಇಲ್ಲ ಮಾವ, ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ದೇವಿಲಿ ಪವಿತ್ರ ಮುಖ ನೋಡಿಕೊಂಡು ಆ ಒಂದು ಒಬ್ಬಟ್ಟನ್ನ ಮೊದಲನೇ ಸಲ ಪವಿತ್ರ ಬಾಯಿಗೆ ಇಡ್ತಾನೆ. ಪವಿತ್ರ ನೀನು ಅಷ್ಟೇ ಅಳಿಯಂದ್ರಿಗೆ ತಿನ್ನಿಸು ಅಂತ ಅಂದ್ಬಿಟ್ಟು ಹೇಳಿದಾಗ ಪವಿತ್ರ ಕೊಡವ ಇಲ್ಲಿ ನಾಚಿಕೊಂಡು ತುಂಬಾ ನಾಚಿಕೊತಾ ಇರ್ತಾಳೆ. ಹಾಗೆ ಪವಿತ್ರ ಕೊಡವ ತಿನ್ನಿಸ್ತಾಳೆ. ಇನ್ನೊಂದು ಕಡೆ ಪವಿತ್ರ ಹಾಗೆ ದೇವಿ ಇಬ್ರಿಗೂ ಫಸ್ಟ್ ನೈಟಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿರ್ತಾರೆ ಈ ಕಡೆ ಪವಿತ್ರ ತಂದೆ. ಹಾಗೆ ಈ ಕಡೆ ಪವಿತ್ರನ ಕರೆದ್ಬಿಟ್ಟು, ಪವಿತ್ರ ಬಾರಮ್ಮ ಇಲ್ಲಿ ಹಾಲು ತೊಗೊಂಡು ಹೋಗುವಂತೆ ಅಳಿಯಂದ್ರಿಗೆ ಅಂತ ಅಂದ್ಬಿಟ್ಟು ಹೇಳಿದಾಗ, ದೇವಿಲಿ ರೂಮಿಗೆ ಹೋದಾಗ ಆ ಮಂಚದ ಮೇಲೆಲ್ಲ ಹೂವು ಹಾಕಿರೋದನ್ನ ನೋಡಿ ದೇವ್ ಶಾಕ್ ಆಗ್ತಾನೆ. ಪವಿತ್ರ, ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿತ್ತೋ ಏನೋ ನನಗೆ ಗೊತ್ತಿಲ್ಲ, ಹಾಗೆ ತಿಲಕ್ ಬಗ್ಗೆ ನೀನು ಯೋಚನೆ ಮಾಡೋದನ್ನು ಬಿಡು, ನೀನು ಈ ರೀತಿ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ತಿಲಕ್ ಬಗ್ಗೆ ನನಗೂ ತುಂಬ ಕಾಳಜಿ ಇತ್ತು ಕಣಮ್ಮ, ಆದರೆ ಅವನಿಗಿಲ್ಲ. ನಿನ್ನ ಗಂಡ ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಅಂಥ ಗಂಡನ ಪಡೆಯೋದಕ್ಕೆ ನೀನು ತುಂಬ ಪುಣ್ಯ ಮಾಡಿದೀಯ ಪವಿತ್ರ, ಇನ್ನು ಮುಂದೆನಾದರೂ ನಿನ್ನ ಜೀವನ ಚೆನ್ನಾಗಿರಲಿ, ನನ್ನ ಮೇಲೆ ಆಣೆ, ದೇವ್ ಸರ್ ಜೊತೆ ನೀನು ಒಂದಾಗಲೇಬೇಕು ಅಂತ ಅಂದ್ಬಿಟ್ಟು ಹೇಳಿ
ಹಾಲನ್ನ ಕೊಟ್ಟು ಈ ಕಡೆ ಪವಿತ್ರ ಅವರ ತಂದೆ ರೂಮಿಗೆ ಕಳಿಸ್ತಾರೆ. ಹಾಗೆ ಪವಿತ್ರ ಕೂಡ ಹಾಲನ್ನ ತೊಗೊಬಂದಿದ ತಕ್ಷಣ ದೇವ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ಆಗ ಪವಿತ್ರ ಅವರೇ, ನೀವೇನು ಸಂಕೋಚ ಮಾಡ್ಕೋಬೇಡ್ರಿ, ನಿಮ್ಮ ಅಪ್ಪಂಗೆ ಇವೆಲ್ಲ ಗೊತ್ತಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಮಂಚ ಎಲ್ಲ ರೆಡಿ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಯಾವ ತಂದೆಗೆ ತಾನೆಯ ತನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಬಯಸಲ್ಲ, ಅದಕ್ಕೋಸ್ಕರ ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ಈ ಮಂಚನೆಲ್ಲ ನಾನೇ ಈಗಲೇ ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾನೆ. ಹಾಗೆ ಮಂಚನೆಲ್ಲ ಸರಿ ಮಾಡಬೇಕಾದ್ರೆ ಪವಿತ್ರನೂ ಕೂಡ ಅಲ್ಲೇ ನಿಂತ್ಕೊಂಡಿದ್ದಾಳೆ. ದೇವ್ ಕಾಲು ಜಾರಿಬಿಟ್ಟು ಹಾಗೆ ಕೆಳಗಡೆ ಮಂಚದ ಮೇಲೆ ಬಿದ್ದುಬಿಡ್ತಾನೆ. ಹಾಗೆ ಪವಿತ್ರನ ಹಿಡ್ಕೊಂಡಿದ್ದ ತಕ್ಷಣ ಪವಿತ್ರ ಕೂಡ ದೇವ್ ಮೇಲೆ ಬಿದ್ದುಬಿಡ್ತಾಳೆ. ಆಗ ದೇವ್ ಪವಿತ್ರ ಮುಖ ನೋಡ್ತಾ ಇದ್ರೆ ಪವಿತ್ರ ದೇವ್ ಮುಖ ನೋಡ್ತಾ ಇರ್ತಾರೆ. ಅಂತೂ ಇಂತೂ ಫಸ್ಟ್ ನೈಟ್ ರೂಮಲ್ಲಿ ಮಂಚದ ಮೇಲೆ ದೇವ್ ಕೆಳಗಡೆ ಬಿದ್ದಿದ್ರೆ ಅವನ ಎದೆ ಮೇಲೆ ಪವಿತ್ರ ಬೀಳ್ತಾಳೆ. ಅಂತೂ ಇಂತೂ ಗಂಡ ಹೆಂಡತಿಯಾಗಿ ಪವಿತ್ರ ಹಾಗೆ ದೇವ್ ಇಬ್ಬರು ಸಂಸಾರ ಶುರು ಮಾಡ್ತಾರೆ. ಅಂತೂ ಇಂತೂ ಕೊನೆಗೂ ದೇವ್ನೇ ನನ್ನ ಗಂಡ ಅಂತ ಅಂದ್ಬಿಟ್ಟು ಪವಿತ್ರ ಕೂಡ ಒಪ್ಕೊಂಡು ದೇವ್ ಜೊತೆ ಸಂಸಾರ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದೆ ವಿಡಿಯೋ ಹಾಕೋದಕ್ಕೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಈ ಒಂದು ಎಪಿಸೋಡ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.